ಒಂದು ಬೆಳಿಗ್ಗೆ ಅಭಿ ಆಫೀಸ್ಗೆ ಹೊರಡುವ ಮುನ್ನ ಅವನನ್ನು ಅರಸಿ ಅವನ ಮನೆಗೆ ಬಂದಿದ್ದರು ನರೇಂದ್ರ. ಕಳೆದ 1 ವಾರದಿಂದ ಸಾತ್ವಿಕ್ ಕಟ್ಟುತ್ತಿದ್ದ ಇನ್ಸೂರೆನ್ಸ್ ಒಂದರ ಹಣವು ಅವನ ಸಾವಿನಿಂದಾಗಿ ಅವನ ತಂದೆ ತಾಯಿಯ ಹೆಸರಿಗೆ ಕ್ಲೈಮ್ ಆಗಿತ್ತು. ಇನ್ನು 1 ವಾರದ ಒಳಗೆ ಕೆಲವೊಂದು ದಾಖಲೆಗಳನ್ನು ತೆಗೆದುಕೊಂಡು ತಮ್ಮ ಆಫೀಸ್ ಬಳಿ ಬರಬೇಕಾಗಿ ಪದೇ ಪದೇ ಇನ್ಸೂರೆನ್ಸ್ ಕಂಪನಿಯವರು ಕಾಲ್ ಮಾಡಿ ಎಚ್ಚರಿಸುತ್ತಿದ್ದರಿಂದ ಸಾತ್ವಿಕ್ ಫೋನ್ ತೆಗೆದುಕೊಂಡು ಅಭಿಯನ್ನು ಹುಡುಕಿ ಬಂದಿದ್ದರು ಅವರು. ಬೆಳಿಗ್ಗೆ ತಮ್ಮ ಮನೆಗೆ ಬಂದ ನರೇಂದ್ರ ಅವರನ್ನು ಕಂಡು, ಅಂಕಲ್, ಏನು ವಿಷಯ ಎಂದವನ ದನಿಯಲ್ಲಿ ಅಚ್ಚರಿ ತುಂಬಿ ಹೋಗಿತ್ತು. ಅಚ್ಚು, ಸಾತ್ವಿಕ್ ಅರಿಶಿನದ ಶಾಸ್ತ್ರದ ದಿನವೇ ಕೊನೆ. ನರೇಂದ್ರ ಅವರು ನಂದನ್ ಅವರ ಮನೆಗೆ ಕಾಲಿಟ್ಟಿದ್ದು. ನಂತರದ ದಿನಗಳಲ್ಲಿ ಅವರು ಬರಲೇ ಇಲ್ಲ. ಅವನ ಪ್ರಶ್ನೆಗೆ ತುಸು ತಡವರಿಸಿದ ನರೇಂದ್ರ ಅವರು, ಅಭಿ, ಅದು ಯಾಕೋ ಸಾತ್ವಿಕ್ ಫೋನ್ ಆನ್ ಆಗ್ತಿಲ್ಲ ಕಣೋ ಎಂದವರು. ಅವನು ತನ್ನ ಹೆಸರಿನಲ್ಲಿ ಕಟ್ಟುತ್ತಿದ್ದ ಇನ್ಸೂರೆನ್ಸ್ ಬಗ್ಗೆ ಹೇಳಿ ನಾಳೆ ಅವರ ಆಫೀಸ್ಗೆ ಅವನ ಫೋನ್ ತೆಗೆದುಕೊಂಡು ಬರಲು ಹೇಳಿದ್ದಾರೆ ಎಂದವರ ದನಿ ಆರ್ದ್ರವಾಗಿದ್ದು ಕಂಡು ಅಭಿಗೆ ಹೃದಯ ಹಿಂಡಿದಂತೆ ಆಯಿತು. ಇನ್ನೇನು ಬೆಳಿಗ್ಗೆ ಆದರೆ ಮದುವೆಯಾಗಿ ತನ್ನ ಬದುಕಿನ ಮತ್ತೊಂದು ಸುಂದರ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತಿದ್ದ ಮಗನನ್ನು ಕಳೆದುಕೊಂಡ ಸಾತ್ವಿಕ್ ತಂದೆ ತಾಯಿಯ ಪರಿಸ್ಥಿತಿ ಏನಾಗಿದೆ ಎಂದು ಅವನಿಗಿಂತ ಬಲ್ಲವರು ಮತ್ತೊಬ್ಬರು ಇರಲಿಲ್ಲವಲ್ಲ. ಅವರ ಸನಿಹ ಬಂದು ಸಮಾಧಾನಿಸುವಂತೆ ಅವರ ಭುಜ ಬಳಸಿದ ಅಭಿ, ಅಂಕಲ್, ಅವನಿಗೆ ನಮ್ಮ ಜೊತೆ ಬದುಕುವ ಋಣ ಇದ್ದಿದ್ದು ಇಷ್ಟೇ ದಿನ ಅನಿಸುತ್ತೆ. ಅದಕ್ಕೆ ಹೀಗೆ ಅರ್ಧ ದಾರಿಯಲ್ಲಿ ನಮ್ಮನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಹೊರಟು ಬಿಟ್ಟು ಹೋದವರನ್ನು ಮರೆತು ಬದುಕೋಕ್ಕೆ ನಮ್ಮಿಂದ ಆಗ್ತಿಲ್ಲ ಅಂದರೂ ನಮ್ಮವರಿಗಾಗಿ ಅನಿವಾರ್ಯವಾಗಿ ಬದುಕಬೇಕು. ಹೇಳಿ ಏನು ವಿಷಯ ಎಂದು ಮೃದು ದನಿಯಲ್ಲಿ ಸಮಾಧಾನ ಮಾಡುವಂತೆ ಕೇಳಿದ ಅಭಿಗೆ ನರೇಂದ್ರ ಅವರ ಮೇಲೆ ಯಾವುದೇ ಸಿಟ್ಟು ಅಸಮಾಧಾನ ಇರಲಿಲ್ಲ. ಮಗನನ್ನು ಕಳೆದುಕೊಂಡ ನೋವಿನಲ್ಲಿದ್ದರೂ ಅವರು ಎಂದೂ ಅವನ ತಂಗಿಯ ಬಗ್ಗೆ ಕೀಳಾಗಿ ಮಾತನಾಡುತ್ತಿರಲಿಲ್ಲ. ಹಾಗಾಗಿ ಈಗಲೂ ಅವರ ಮೇಲೆ ಮುಂಚಿನಷ್ಟೇ ಪ್ರೀತಿ ಗೌರವ ಇದೆ ಅವನಿಗೆ. ತಾವು ತಮ್ಮ ಈ ಬದುಕಿಗೆ ವಿದಾಯ ಹೇಳಿದರು. ತಮಗೆ ವಿದಾಯ ಹೇಳಿ ಮುಗಿಸಿದ್ದ ಮಗ ಮತ್ತೆ ವಾಪಸ್ ಬರುವುದಿಲ್ಲ, ತಮ್ಮ ಕೊರಗು ನೋವನ್ನು ಕಡಿಮೆ ಮಾಡುವುದಿಲ್ಲ ಎನ್ನುವ ವಾಸ್ತವದ ಅರಿವಿದ್ದ ನರೇಂದ್ರ ಅವರು ದಟ್ಟ ಉಸಿರೊಂದನ್ನು ಹೊರಗಟ್ಟಿ, ಅಭಿ, ಯಾಕೋ ಸಾತ್ವಿಕ್ ಫೋನ್ ಆನ್ ಆಗ್ತಿಲ್ಲ ಕಣೋ, ಮೊನ್ನೆ ತಾನೇ ರಿಪೇರಿ ಮಾಡಿಸಿಕೊಂಡು ಬಂದಿದ್ದೀನಿ, ಆಗ ಸರಿಯಾಗಿತ್ತು, ಈಗ ಆನ್ ಮಾಡಿದರೆ ಆನ್ ಆಗ್ತಿಲ್ಲ, ಚಾರ್ಜ್ ಆಗಿ ಸಹ ನೋಡಿದೆ ಎಂದು ತಾವು ಅಲ್ಲಿಗೆ ಬಂದ ಕಾರಣ ಹೇಳಿದಾಗ ಅವರು ತನ್ನ ಕೈಗೆ ಕೊಟ್ಟ ಫೋನನ್ನು ಆನ್ ಮಾಡುವ ಪ್ರಯತ್ನ ಮಾಡುವ ಅಭಿ, ಅಂಕಲ್, ಯಾಕೋ ಆನ್ ಆಗ್ತಿಲ್ಲ, ಒಂದ್ಸಲ ಸರ್ವಿಸ್ ಸೆಂಟರ್ಗೆ ತಗೊಂಡೋಗಿ ಬಂದರೆ ಬೆಟರ್ ಅನ್ನಿಸುತ್ತೆ ಎಂದನು. ಫೋನ್ ಆನ್ ಮಾಡಲಾಗದೆ ಸೋತವನ ಹಾಗೆ. ಅವನ ಮಾತಿಗೆ, ಸರಿ ಕಣೋ, ನಾಳೆ ಇನ್ಸೂರೆನ್ಸ್ ಆಫೀಸ್ಗೆ ಹೋಗುವಾಗ ಹಾಗೆ ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋಗಿ ನೋಡ್ತೀನಿ ಎಂದವರಿಗೆ, ಪರವಾಗಿಲ್ಲ ಅಂಕಲ್, ನಾನೀಗ ಆಫೀಸ್ಗೆ ಹೋಗುವಾಗ ಸರ್ವಿಸ್ ಸೆಂಟರ್ಗೆ ಕೊಟ್ಟು ಹೋಗ್ತೀನಿ, ಅವರು ಸಂಜೆ ಅಷ್ಟರಲ್ಲಿ ರೆಡಿ ಮಾಡಿರ್ತಾರೆ ಎಂದಿದ್ದ ಅಭಿ. ಅವನ ಮಾತಿಗೆ ಖುಷಿಯಿಂದಲೇ ಸರಿ ಎಂದು ತಲೆ ಆಡಿಸುವ ನರೇಂದ್ರ ಅವರು, ಸಂಜೆ ಬರ್ತೀನಿ ನಾನು ಎಂದು ಅಲ್ಲಿಂದ ಹೋಗುವಾಗ, ಅಣ್ಣ, ಇಷ್ಟು ದಿನ ಆದಮೇಲೆ ನಮ್ಮನೆಗೆ ಬಂದಿದ್ದೀರಾ, ಬನ್ನಿ ತಿಂಡಿ ತಿನ್ನಿ ಎಂದರು ಸಂಪೂರ್ಣ. ಅಚ್ಚು ಮದುವೆ ಸಾತ್ವಿಕ್ ಜೊತೆ ಫಿಕ್ಸ್ ಆಗುವ ಮೊದಲಿನಿಂದಲೂ ಸಂಪೂರ್ಣ ಅವರು ನರೇಂದ್ರ ಅವರನ್ನು ಅಣ್ಣ ಎಂದೇ ಕರೆಯುತ್ತಿದ್ದರು. ಅವರು ಸಹ ಸಂಪೂರ್ಣ ಅವರನ್ನು ತಮ್ಮ ತಂಗಿಯಂತೆ ಭಾವಿಸಿದ್ದರು. ಅದೆಲ್ಲ ಏನು ಬೇಡ ಸಂಪೂರ್ಣ, ಮನೆಯಲ್ಲಿ ಮೀನಾಕ್ಷಿ ತಿಂಡಿ ತಿನ್ನದೆ ನನಗಾಗಿ ಕಾಯ್ತಾ ಇರ್ತಾಳೆ ಎಂದವರಿಗೆ ತುಸು ಇರಸು ಮುರಸು ಆಯಿತು. ತಾವು ಅವರಿಗೆ ಹಾಗೂ ಅವರ ಮಗಳಿಗೆ ಅಂದ ಮಾತುಗಳು ಕಿವಿಯಲ್ಲಿ ಮಾರ್ದೆನಿಸಿ ಅದನ್ನು ಅರ್ಥ ಮಾಡಿಕೊಂಡ ಅಭಿ, ಅಂಕಲ್, ಹಿಂದೆ ನಾವು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವುದೆಲ್ಲ ನಡೆದು ಹೋಗಿದೆ. ಈಗ ಅದೇ ಕಾರಣಕ್ಕಾಗಿ ನಮ್ಮ ಸಂಬಂಧವನ್ನು ಯಾಕೆ ಹಾಳು ಮಾಡಿಕೊಳ್ಬೇಕು? ಬನ್ನಿ ತಿಂಡಿ ತಿನ್ನಿ, ಇಲ್ಲಾಂದರೆ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಎಂದು ಗಂಭೀರವಾಗಿ ನುಡಿಯುವಾಗ ಸಂಪೂರ್ಣ ಎಲ್ಲರಿಗೂ ತಟ್ಟೆ ಹಾಕು ನೀನು, ಅವನು ಅದೇಗೆ ತಿಂಡಿ ತಿನ್ನದೆ ಹಾಗೆ ಹೋಗ್ತಾನೋ ನಾನು ನೋಡ್ತೀನಿ ಎಂದು ಜೋರು ಮಾಡಿದಂತೆ ಹೇಳುತ್ತಾ ಅವರ ಬಳಿ ಬಂದ ನಂದನ್ ಅವರಿಗೆ, ನಂದು ಬೇಡ ಕಣೋ, ಅಲ್ಲಿ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಎಂದು ಮತ್ತೆ ಸಂಕೋಚದಲ್ಲಿ ರಾಗ ಹಾಕಿದ್ದು ಕಂಡು, ನಾನು ನಿನ್ನ ಸೊಸೆಗೆ ಕಾಲ್ ಮಾಡಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನೀನು ಹೀಗೇನಾದರೂ ತಿಂಡಿ ತಿನ್ನದೆ ಹಾಗೆ ಹೋದರೆ ಎಂದು ಎಚ್ಚರಿಕೆ ದನಿಯಲ್ಲಿ ನುಡಿದರು ನಂದನ್. ಅವರಿಗೆ ತಿಳಿದಿಲ್ಲವೇ, ತಾನವರ ಮಗನ ಕೈ ಹಿಡಿಯದೆ ಅವರ ಸೊಸೆಯಾಗದೆ ಹೋದರೂ ಅಚ್ಚು ಇಂದಿಗೂ ಅವರನ್ನು ಮಾವ ಎಂದೇ ಭಾವಿಸಿದ್ದಾಳೆ ಹಾಗೂ ಅದೇ ರೀತಿ ಅವರ ಜೊತೆ ತನ್ನ ಸಂಬಂಧ ಉಳಿಸಿಕೊಂಡು ಹೋಗುತ್ತಿದ್ದಾಳೆ ಎಂದು. ನಂದನ್ ಅವರು ಹೇಳಿದಂತೆ ಏನಾದರೂ ಅಚ್ಚು ಅವರಿಗೆ ಈ ದೂರು ಹೋದರೆ ಮತ್ತೆ ಕಾಲ್ ಮಾಡಿದಾಗ ತಮ್ಮ ಜೊತೆ ಮುನಿಸು ತೋರುವಳು ಎಂದು ತಿಳಿದಿರುವುದರಿಂದ ಕೈ ತೊಳೆದು ಬಂದು ತಿಂಡಿಗೆ ಕುಳಿತರು ನರೇಂದ್ರ. ತುಂಬ ದಿನಗಳ ನಂತರ ಮತ್ತೆ ಅಚ್ಚು ಫ್ಯಾಮಿಲಿ ಜೊತೆ ಹರಟುತ್ತಾ ತಿಂಡಿ ತಿಂದರು.
ನರೇಂದ್ರ ಅವರಿಗೆ ಹೇಳಿದಂತೆ ಸಂಜೆ ಸರ್ವಿಸ್ ಸೆಂಟರ್ನಿಂದ ಸಾತ್ವಿಕ್ ಫೋನ್ ತೆಗೆದುಕೊಂಡು ಹೋಗಲು ಬಂದಿದ್ದ ಅಭಿ. ರಿಪೇರಿ ಮಾಡಿದ್ದ ಫೋನ್ ಅವನ ಮುಂದೆ ಇಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಡು ಬಿಡಿ ಸರ್, ಮನೆಗೆ ಹೋಗಿ ಮತ್ತೆ ಪ್ರಾಬ್ಲಮ್ ಇದೆ ಅಂತ ತಗೊಂಡು ಬರಬೇಡಿ ಎಂದು ಎಚ್ಚರಿಸಿದವರಿಗೆ ಸರಿ ಎಂದು ತಲೆ ಆಡಿಸಿದ ಅಭಿ ಅಲ್ಲೇ ಒಂದು ಕಡೆ ಕುಳಿತು ಸಾತ್ವಿಕ್ ಫೋನ್ ಸರಿ ಹೋಗಿದೆಯೋ ಇಲ್ಲವೋ ಎಂದು ಪರೀಕ್ಷೆ ಮಾಡತೊಡಗಿದ. ಸಾತ್ವಿಕ್ ಸತ್ ಮೇಲೆ ಅವನ ಫೋನ್ಗೆ ಕಂಪನಿ ಕಡೆಯಿಂದ ಬಂದಿದ್ದ ಒಂದಿಷ್ಟು ಮೇಲ್ಗಳನ್ನು ಓದಿದ ಅಭಿಯ ಹೃದಯ ಭಾರವಾಯಿತು. ಪ್ರೀತಿ, ಕೆಲಸ, ಅಪ್ಪ ಅಮ್ಮ, ತನ್ನ ಜವಾಬ್ದಾರಿ ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತಿದ್ದ ಹುಡುಗನನ್ನು ನೆನೆದು ಅದ್ಯಾಕೆ ಸಾತ್ವಿಕ್ ಮೇಲೆ ಆ ದೇವರು ಈ ರೀತಿ ತನ್ನ ಹಾಗೆ ಸಾಧಿಸಿಬಿಟ್ಟ ಎಂದು ಅವನ ಹೃದಯ ಸಂಕಟ ಹಾಗೂ ವೇದನೆಯಿಂದ ಒಯ್ದಾಡಿತು. ಹಾಗೆ ಕಾಲ್ಸ್ ಲಿಸ್ಟ್ ಚೆಕ್ ಮಾಡುವಾಗ ರಾಮ್ ಸಾತ್ವಿಕ್ಗೆ ತುಂಬ ಸಲ ಕಾಲ್ ಮಾಡಿರೋದು ಕಂಡು ಅಚ್ಚರಿಯಾದರೂ ಕೆಲಸದ ನಿಮಿತ್ತ ಮಾಡಿರ್ತಾನೆ ಎಂದು ಇಗ್ನೋರ್ ಮಾಡಿದ್ದ ಅಭಿಗೆ ಅಕಸ್ಮಾತ್ ಆಗಿ ಅವರಿಬ್ಬರ ನಡುವೆ ಆಗಿದ್ದ ಚರ್ಚೆಯ ಆಡಿಯೋ ಒಂದು ಪ್ಲೇ ಆಗಿಬಿಟ್ಟಿತ್ತು. ಬ್ಲೂಟೂತ್ ಕನೆಕ್ಟ್ ಮಾಡಿದ್ದರಿಂದ ತನ್ನ ಸುತ್ತಮುತ್ತ ನೋಡುತ್ತಾ ವಾಲ್ಯೂಮ್ ಜಾಸ್ತಿ ಮಾಡಿದ. ಅವರಿಬ್ಬರ ನಡುವೆ ಅಚ್ಚು ಹೆಸರು ಕೇಳಿ ಬಂದಿದ್ದು ಕಂಡು ಆಡಿಯೋ ಗಮನಿಸಿದ. ರಾಮ್ ಸರ್ ಪ್ಲೀಸ್, ಮತ್ತೆ ಮತ್ತೆ ನನಗೆ ಈ ರೀತಿ ಕಾಲ್ ಮಾಡಬೇಡಿ. ನಾನು ಈಗಾಗಲೇ ನಿಮ್ಮ ಫ್ರೆಂಡ್ಗೆ ಹೇಳಿದ್ದೀನಿ, ನಾನು ನನ್ನ ಅಚ್ಚುನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ. ಸೊ ನೀವು ಅಂದುಕೊಂಡ ಹಾಗೆ ನನ್ನ ಪ್ರೀತಿನ ನೀವು ಕೊಡುವ 40 ಲಕ್ಷಕ್ಕೂ ಅಥವಾ ಅಧಿಕಾರದ ಆಸೆಗೂ ಮಾರಿಕೊಳ್ಳುವ ವ್ಯಕ್ತಿ ನಾನಲ್ಲ. ದಯವಿಟ್ಟು ನೀವು ಮತ್ತೆ ನನಗೆ ಕಾಲ್ ಮಾಡಬೇಡಿ. ಆ್ಯಂಡ್ ನಾನು ಸದ್ಯದಲ್ಲಿ ನನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಳ್ತಿದ್ದೀನಿ ಎಂದು ಕೋಪಾವೇಶದಲ್ಲಿ ನುಡಿದಿದ್ದ ಸಾತ್ವಿಕ್. ಬಟ್ ರಾಮ್, ಸಾತ್ವಿಕ್ ಸ್ವಲ್ಪ ತಾಳ್ಮೆ ತಂದುಕೋ. ನಾನು ಸಹ ಅಚ್ಚರಿ ಅವರನ್ನು ತುಂಬ ಪ್ರೀತಿ ಮಾಡ್ತಿರುವ ಕಾರಣಕ್ಕೆ ಸಣ್ಣ ಪ್ರಯತ್ನ ಮಾಡಿದೆ ಅಷ್ಟೇ. ಅದಲ್ಲದೆ ನಾನು ಅವರನ್ನು ಪ್ರೀತಿ ಮಾಡುವುದಕ್ಕೆ ಶುರು ಮಾಡಿದ ಮೇಲೆ ನಿನಗೆ ಅವರ ಮೇಲೆ ಪ್ರೀತಿಯಾಗಿತ್ತು ಎಂದವನ ಮಾತಿಗೆ ಇನ್ನಷ್ಟು ಸಿಟ್ಟಾದ ಸಾತ್ವಿಕ್. ಸರ್, ಮತ್ತೆ ಮತ್ತೆ ಇದನ್ನೇ ಹೇಳಬೇಡಿ. ಒಂದು ವೇಳೆ ನೀವು ಪ್ರೀತಿ ಮಾಡಿದರೆ ಅದನ್ನು ಅವಳು ನನ್ನ ಜೊತೆ ಪ್ರೀತಿಯಲ್ಲಿ ಬೀಳುವುದಕ್ಕೂ ಮುಂಚೆ ಹೇಳಬೇಕಾಗಿತ್ತು. ಬಟ್ ಅದು ನಿಮ್ಮ ಕಡೆಯಿಂದ ಆಗಲಿಲ್ಲ. ಸೊ ಬಜಾರಿ ಯಾವತ್ತಿದ್ರೂ ನನ್ನವಳು. ಆ್ಯಂಡ್ ಆ ನಿಮ್ಮ ಫ್ರೆಂಡ್ ದಿಲೀಪ್ಗೆ ಸರಿಯಾಗಿ ಹೇಳಿ, ನನಗೆ ಅಚ್ಚರಿ ಮುಂದೆ ಬೇರೆ ಯಾವುದೂ ದೊಡ್ಡದಲ್ಲ. ನಾನು ಅವಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡ್ತೀನಿ. ಅಚ್ಚರಿ ಯಾವತ್ತಿದ್ರೂ ನನ್ನವಳು. ನನ್ನ ಉಸಿರಿರುವವರೆಗೂ ನಾನು ಅವಳನ್ನು ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಪ್ಲೀಸ್ ಮತ್ತೆ ಈ ರೀತಿ ಪ್ರಮೋಷನ್ ಆಫರ್ ಕೊಟ್ಟು ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಚೀಪ್ ಟ್ರಿಕ್ಸ್ ಯೂಸ್ ಮಾಡಬೇಡಿ ಎಂದು ಸಾತ್ವಿಕ್ ರಾಮ್ಗೆ ಎಚ್ಚರಿಕೆ ಕೊಟ್ಟಿದ್ದ ಆಡಿಯೋ ಕೇಳಿ ತಟಸ್ಥನಾಗಿ ಹೋದ ಅಭಿ. ರಾಮ್ ತನ್ನ ತಂಗಿಯನ್ನು ಬಿಟ್ಟು ಕೊಡುವಂತೆ ಸಾತ್ವಿಕ್ಗೆ ಹಣದ ಆಸೆ ತೋರಿಸಿದ್ದಾನೆ. ಅವನಿಂದ ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ. ತಲೆ ದಿಂಬೆಂದಿತು. ಸಾತ್ವಿಕ್ಗೆ ತನ್ನ ಬಾಸ್ ಅಚ್ಚುನ ಪ್ರೀತಿ ಮಾಡ್ತಿದ್ದಾನೆ ಎಂದು ತಿಳಿದಿತ್ತು ಎನ್ನುವ ಸತ್ಯ ತಿಳಿದು ನಡುಗಿ ಹೋದನು ಅಭಿ. ನಡುಗುವ ಕೈಗಳಲ್ಲಿ ಆಡಿಯೋ ಗ್ಯಾಲರಿಯಲ್ಲಿದ್ದ 3-4 ಆಡಿಯೋ ಪ್ಲೇ ಮಾಡಿ ಕೇಳಿಸಿಕೊಂಡ ಅಭಿಗೆ ದೊಡ್ಡ ಆಘಾತವೇ ಆಗಿತ್ತು. ತಾನು ಪ್ರೀತಿಸಿರುವ ಹುಡುಗಿಯನ್ನು ತನ್ನ ಗೆಳೆಯನಿಗೆ ಬಿಟ್ಟು ಕೊಡಲಿಲ್ಲ ಎಂದರೆ ನಿನ್ನ ಜೀವ ತೆಗೆಯುವುದಾಗಿ ರಾಮ್ ಫ್ರೆಂಡ್ ದಿಲೀಪ್ ಅವನಿಗೆ ಕುಡಿದು ಧಮಕಿ ಹಾಕಿರುವುದು ಕೇಳಿಸಿಕೊಂಡು ತನ್ನ ಕಾಲು ಕೆಳಗಿನ ನೆಲ ಕುಸಿದಂತೆ ಭಾಸವಾಗುತ್ತಿತ್ತು. ರಾಮ್ನ ಮತ್ತೊಂದು ಮುಖದ ಪರಿಚಯವಾಗಿ ಎದ್ದು ನಿಲ್ಲಲು ಸಹ ದೇಹದಲ್ಲಿ ತ್ರಾಣವಿಲ್ಲದಂತೆ ಅದರಿಂದ ಅಲ್ಲೇ ಕುಳಿತು 2 ಕೈಯಿಂದ ಸಿಡಿದು ಹೋಗುವಂತೆ ಆಗುತ್ತಿದ್ದ ತನ್ನ ತಲೆಯನ್ನು ಗಟ್ಟಿಯಾಗಿ ಹೊತ್ತಿಕೊಂಡ ಅಭಿಯ ದೃಷ್ಟಿಯಲ್ಲಿ ರಾಮ್ ಒಬ್ಬ ಕೊಲೆಗಾರ, ಸ್ವಾರ್ಥಿ, ನಂಬಿಕೆಘಾತಕ ಆಗಿಬಿಟ್ಟ. ತನ್ನನ್ನು ತಾನು ಸಾವರಿಸಿಕೊಂಡ ಸರ್ವಿಸ್ ಸೆಂಟರ್ನಿಂದ ಹೊರಗಡೆ ಬಂದು ನಾಳೆ ರಾಮ್ನ ಭೇಟಿ ಮಾಡಿ ಇದೆಲ್ಲ ಏನು ಎಂದು ಕೇಳಬೇಕೆಂದು ಯೋಚಿಸುತ್ತಾ ಬೈಕ್ ಓಡಿಸುವಾಗ ಮುಂದೆ ಹಂಪಿರುವುದು ಗಮನಿಸದೆ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಬಿಟ್ಟ. ಅದಾಗಲೇ ಕತ್ತಲಾಗಿದ್ದರಿಂದ ಅಷ್ಟಾಗಿ ಜನಸಂಚಾರವೇನೂ ಇರಲಿಲ್ಲ. ಮೊಣಕಾಯಿ ತರಚಿ ಜೀವ ಹೋದಷ್ಟು ನೋವಾಗುತ್ತಿದ್ದರು. ಅದೇಗೋ ಎದ್ದು ಬೈಕ್ ನಿಲ್ಲಿಸಿದ ಅಭಿಗೆ ಅದ್ಯಾಕೋ ಮನಸ್ಸೆಲ್ಲ ಕಹಿಯಾದಂತೆ ಭಾಸವಾಯಿತು. ಕೈ ತರಚಿ ರಕ್ತ ಬರುತ್ತಿದ್ದರಿಂದ ಹಾಸ್ಪಿಟಲ್ಗೆ ಬರುವ ಅಭಿಗೆ ಮತ್ತೊಂದು ಆಘಾತ. ಅರೆ, ರಾಮ್ ಯಾರ ಜೊತೆಯಲ್ಲೂ ಲಿಫ್ಟ್ ಏರಿದ್ದು ಕಂಡು ತನ್ನನ್ನು ಹಿಂಸಿಸುತ್ತಿದ್ದ ಗಾಯವನ್ನು ಲೆಕ್ಕಿಸದೆ ರಾಮ್ನ ಹಿಂಬಾಲಿಸಿ ಹೋಗುವ ಅಭಿಗೆ ರಾಮ್ ಮೇಲೆ ಇಷ್ಟು ದಿನ ಇಟ್ಟ ನಂಬಿಕೆ ಸಾಯತೊಡಗಿತು. ತನ್ನನ್ನು ಅಭಿ ಹಿಂಬಾಲಿಸಿ ಬರುತ್ತಿದ್ದಾನೆಂದು ತಿಳಿಯದ ರಾಮ್ ತನ್ನ ಗೆಳೆಯ ದಿಲೀಪ್ ಜೊತೆ ವಾರ್ಡ್ನೊಳಗೆ ಹೋದಾಗ ಒಳಗಡೆ ಹೋಗಲು ಅಭಿಗೆ ಸಾಧ್ಯವಾಗದಿದ್ದರೂ ಹೊರಗಡೆ ನಿಂತು ಏನು ಮಾತನಾಡುತ್ತಿದ್ದಾನೆಂದು ಕೇಳಿಸಿಕೊಂಡು ಆಘಾತದಲ್ಲಿ ಕುಸಿದು ಹೋಗಿದ್ದ. ದಿಲೀಪ್ ಹಾಗೂ ಅವನ ಹೆಂಡತಿ ಸಾತ್ವಿಕ್ ಸಾವಿನ ರಹಸ್ಯ ಅವನ ತಂದೆ ತಾಯಿ ಜೊತೆ ಅಚ್ಚುಗೆ ಹೇಳಿಬಿಡೋಣ ಎಂದು ಪರಿಪರಿಯಾಗಿ ಬೇಡುತ್ತಿದ್ದರು. ರಾಮ್ ಮಾತ್ರ ಅದಕ್ಕೆ ಒಪ್ಪದೆ ಅವರನ್ನು ಮತ್ತೆ ತನ್ನ ಕಣ್ಣ ಮುಂದೆ ಬಾರದೆ ಹೊರಟು ಹೋಗುವಂತೆ ಮನವಿ ಮಾಡಿದ್ದು ಕೇಳಿ ಕನಸಿನಲ್ಲೂ ರಾಮ್ನಿಂದ ಸಾತ್ವಿಕ್ ಸಾವಾಗಿರ್ಬಹುದೆಂಬ ಅಂದಾಜು ಇಲ್ಲದ ಅಭಿಗೆ ಈಗ ಸತ್ಯ ತಿಳಿದು ಸಿಡಿಲೆರಗಿದಂತೆ ಆಗಿತ್ತು.
ರಾಮ್ ಅವರ ಜೊತೆ ತನ್ನ ಮಾತು ಮುಗಿಸಿ ಅಲ್ಲಿಂದ ವಾಪಸ್ ಬರುವ ಸೂಚನೆ ಸಿಕ್ಕೊಡನೆ ರಾಮ್ ತನ್ನನ್ನು ಗಮನಿಸುವ ಮುನ್ನ ಅಲ್ಲಿಂದ ಹೊರಟು ಬಿಟ್ಟಿದ್ದ ಅಭಿ. ಮರುದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗಲು ರೆಡಿಯಾಗಿ ಮನೆ ಬಿಡುವ ಅಭಿ ನೇರವಾಗಿ ರಾಮ್ ಆಫೀಸ್ಗೆ ಬಂದಿದ್ದ. ತನ್ನ ಸ್ವಾರ್ಥಕ್ಕಾಗಿ ಅಮಾಯಕನ ಜೀವ ತೆಗೆದಿದ್ದ ರಾಮ್ ಜೊತೆ ಇನ್ನು ನನ್ನ ತಂಗಿಯನ್ನು ಇರಲು ಬಿಡಲು ಅವನು ತಯಾರಿರಲಿಲ್ಲ. ಇದರ ಜೊತೆ ಸಾತ್ವಿಕ್ ಸಾವಿಗೆ ಕಾರಣ ಆಗಿರುವ ರಾಮ್ಗೆ ಶಿಕ್ಷೆ ಕೊಡಿಸಿ ಅವನ ಸಾವಿಗೆ ನ್ಯಾಯ ಒದಗಿಸುವ ಗಟ್ಟಿ ನಿರ್ಧಾರ ಮಾಡಿದ್ದ. ಅಚ್ಚು ಸಹ ಆಫೀಸ್ನಲ್ಲೇ ಇರುವಳು. ಅವಳ ಮುಂದೆ ರಾಮ್ನ ಅಸಲಿ ಮುಖ ಬಿಚ್ಚಿಡಲು ಮುಂದಾಗಿದ್ದ ಅಭಿ. ಫೈಲ್ ಒಂದನ್ನು ವೆರಿಫೈ ಮಾಡುತ್ತಿದ್ದ ರಾಮ್ ಅಭಿ ತನ್ನ ಕ್ಯಾಬಿನ್ ನಾಕ್ ಮಾಡಿದ್ದು ಕಂಡು ಕಮಿನ್ ಎಂದ ತನ್ನ ಕೆಲಸ ಮುಂದುವರಿಸುತ್ತಾ. ಮುಖ ಬಿಗಿದೆ ಒಳಗೆ ಬರುವ ಅಭಿ ಅಚ್ಚು ಬಂದಿಲ್ವಾ ಎಂದು ಹೊರಟಾಗಿ ಕೇಳಿದಾಗ ಅಚ್ಚರಿಯಿಂದ ತನ್ನ ಮುಂದಿದ್ದ ಅಭಿಯನ್ನು ನೋಡುವ ರಾಮ್ ಅವನ ಕೈಗೆ ಪೆಟ್ಟಾಗಿ ಬ್ಯಾಂಡೇಜ್ ಮಾಡಿರೋದು ಕಂಡು ಆತಂಕದಲ್ಲಿ ಅವನ ಬಳಿ ಬಂದವನು, ಅಭಿ ಏನಾಯಿತು, ಎಲ್ಲಿಯಾದರೂ ಬಿದ್ಯಾ, ಹೇಗೆ, ತುಂಬ ಪೆಟ್ಟಾಗಿದೆಯೇನೋ ಎಂದು ಅಕ್ಕರೆಯಿಂದ ವಿಚಾರಿಸಿದ ತನ್ನ ಕೈ ಮುಟ್ಟಲು ಬಂದವನನ್ನು ಹೊರಟಾಗಿ ದೂರ ತಳ್ಳಿದ ಅಭಿ. ನಾನು ಕೇಳಿದಕ್ಕೆ ಮೊದಲು ಆನ್ಸರ್ ಮಾಡಿ, ಅಚ್ಚು ಆಫೀಸ್ಗೆ ಬಂದಿದ್ದಾಳೆ ಅಲ್ವಾ ಎಂದಬ್ಬರಿಸಿದಾಗ ಒಬ್ಬೇರಿಸಿದ ರಾಮ್. ಇಲ್ಲ ಅಭಿ, ಇವತ್ತು ಯಾಕೋ ಅವಳಿಗೆ ಬೆಳಿಗ್ಗೆನೆ ತಲೆನೋವು ಅಂತಿದ್ರು, ಸೊ ಮನೆಯಲ್ಲಿದ್ದು ರೆಸ್ಟ್ ಮಾಡಿ ಅಂತ ನಾನೇ ಅವಳನ್ನು ಬಿಟ್ಟು ಬಂದೆ ಎಂದದ್ದು ಕೇಳಿ ಸಿಟ್ಟಿನಲ್ಲಿ ಕಣ್ಣು ಕೆಂಪು ಮಾಡುವ ಅಭಿ. ಅಸಹ್ಯ ಅನಿಸಿಲ್ವಾ ನಿಮಗೆ ಇಂತಹ ಬದುಕುವುದಕ್ಕೆ ಎಂದಬ್ಬರಿಸಿದನ್ನು ಕಂಡು ಬೆಚ್ಚಿದ ರಾಮ್ ಅವನ ಕಡೆ ದಿಗ್ಭ್ರಮೆಯಲ್ಲಿ ನೋಡುತ್ತಾ, ಅಭಿ ಏನಾಗಿದೆ, ಯಾಕೆ ಏನೇನೋ ಮಾತನಾಡ್ತಾ ಇದೆಯಾ ಎಂದು ಆತಂಕ ತುಂಬಿದ ಧ್ವನಿಯಲ್ಲಿ ಕೇಳಿದವನಿಗೆ ಅಭಿ ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದಾನೆ ಮತ್ತು ಏನು ಕಾರಣ ಎಂಬ ಸಣ್ಣ ಸುಳಿವು ಸಿಗುತ್ತಿಲ್ಲ. ಅವನ ಪ್ರಶ್ನೆಗೆ ಇನ್ನಷ್ಟು ಕೆರಳಿದ ಅಭಿ, ಸಾಕು ಮಾಡಿ ಬಾವ ನಿಮ್ಮ ಈ ಮುಖವಾಡದ ಬದುಕನ್ನು. ನಿಮ್ಮೊಬ್ಬರ ಖುಷಿ ಸ್ವಾರ್ಥಕ್ಕಾಗಿ ಅದೇಗೆ ಸಾತ್ವಿಕ್ನ ಕೊಲೆ ಮಾಡುವುದಕ್ಕೆ ಮನಸ್ಸು ಬಂತು ನಿಮಗೆ ಎಂದು ಕೋಪಾವೇಶದಲ್ಲಿ ಕೇಳಿದಾಗ ಕಂಗಾಲಾಗಿ ಹೋದನು ರಾಮ್. ಇಷ್ಟು ದಿನ ಯಾವ ರಹಸ್ಯ ಪ್ರಪಂಚದ ಎದುರು ಹೊರಬರಬಾರ್ದೆಂದು ಶತಾಯಗತಾಯ ಪ್ರಯತ್ನ ಮಾಡಿದ್ದನು. ಇಂದು ಅದೇ ರಹಸ್ಯ ಅಭಿಗೆ ಹೇಗೆ ತಿಳಿದು ಹೋಯಿತು ಎಂದು ಅರ್ಥವಾಗದೆ ಹಣೆಯ ಮೇಲೆ ಸಾಲುಗಟ್ಟಿದ್ದ ಬೆವರನ್ನು ಒರೆಸುತ್ತಾ, ಅಭಿ ಏನು ಮಾತಾಡ್ತಿದ್ಯಾ ಎಂದವನ ದನಿಯಲ್ಲಿ ವಿಪರೀತ ತಡವರಿಕೆ. ಅದನ್ನು ಕಂಡು ಅವನನ್ನು ಹಿರಿಯುವಂತೆ ಚೂಪು ನೋಟ ಬೀರಿದ ಅಭಿಯ ಮುಷ್ಟಿ ಬಿಗಿಯಾಗಿತ್ತು. ಬಾವ, ಆದಷ್ಟು ಬೇಗ ಸಾತ್ವಿಕ್ ಸಾವಿನ ರಹಸ್ಯವನ್ನು ಅಚ್ಚುಗೆ ಹೇಳಿಬಿಡಿ, ಇಲ್ಲದಿದ್ದರೆ ನೀವು ತಡ ಮಾಡಿದಷ್ಟು ಈ ವಿಷಯ ನಿಮ್ಮಿಬ್ಬರ ಬದುಕಿಗೆ ಕಂಟಕವಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಅದರಲ್ಲೂ ಅಚ್ಚು ಸಾತ್ವಿಕ್ ವಿಷಯದಲ್ಲಿ ತುಂಬ ಸೂಕ್ಷ್ಮವಾಗಿದ್ದಾಳೆ ಎಂದ ಅಭಿ. ತನ್ನ ತಂಗಿ ಹಾಗೂ ರಾಮ್ ಬದುಕಿನಲ್ಲಿ ಈ ವಿಷಯ ಬಿರುಗಾಳಿ ಎಬ್ಬಿಸಿ ಬಿಡುವುದು ಎಂಬ ದುಗುಡದಿಂದ ಅಭಿಯನ್ನು ಕರೆದುಕೊಂಡು ತಮ್ಮ ಮನೆಗೆ ಬರುತ್ತಿದ್ದ ರಾಮ್ ಡ್ರೈವ್ ಮಾಡುತ್ತಲೇ ಅವನ ಮಾತುಗಳಿಗೆ ಕಿವಿಯಾದ. ಅವನ ತಲೆಯಲ್ಲೂ ಆದಷ್ಟು ಬೇಗ ಈ ವಿಷಯವನ್ನು ತನ್ನವಳಿಗೆ ಹೇಳಿಬಿಡುವ ಯೋಚನೆ ಇದ್ದೇ ಇತ್ತು. ಇಂದು ಅಭಿ ಪೂರ್ತಿ ವಿಷಯ ತಿಳಿಯದೆ ಯಾವ ರೀತಿ ತನ್ನನ್ನು ತಪ್ಪು ತಿಳಿದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದನೋ, ನಾಳೆ ಮತ್ತೊಬ್ಬರ ಕಡೆಯಿಂದ ತನ್ನವಳಿಗೆ ಅರೆಬರೆ ವಿಷಯ ತಿಳಿದು ತನ್ನನ್ನು ತಪ್ಪು ತಿಳಿದು ಬಿಟ್ಟರೆ ತನ್ನಿಂದ ತನ್ನ ಬದುಕಿನಿಂದ ದೂರ ಹೋಗಲು ಆಕೆಗೆ ಹೆಚ್ಚು ಹೊತ್ತು ಹಿಡಿಯದು ಎಂದು ಅವನು ಬಲ್ಲನು. ಅವನ ಮಾತಿಗೆ ಮೌನವಾಗಿ ಓಕೆ ಎಂದು ತಲೆ ಆಡಿಸಿದ ರಾಮ್ ಭುವನಾಳ ಮದುವೆ ಮುಗಿದ ಕೂಡಲೇ ಅಚ್ಚುಗೆ ಸಾತ್ವಿಕ್ ಸಾವಿಗೆ ಕಾರಣ ಯಾರೆಂದು ಹೇಳಿಬಿಡುವ ನಿರ್ಧಾರ ಮಾಡಿದ್ದ. ಇನ್ನು ಕೆಲವೇ ದಿನಗಳಲ್ಲಿ ತನ್ನ ಬದುಕು ಯಾವ ರೀತಿ ತಿರುವು ಪಡೆಯುವುದರಲ್ಲಿದೆ ಎಂಬ ಅಂದಾಜು ಇಲ್ಲದೆ ಆರತಿ ಮತ್ತು ರಘುರಾಮ್ ಅವರ ಜೊತೆ ಮದುವೆ ತಯಾರಿಯ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದ ಅಚ್ಚು ಒಂದು ಮಾತು ಹೇಳದೆ ತನ್ನವನ ಜೊತೆ ಮನೆಗೆ ಬಂದ ತನ್ನ ಅಣ್ಣನನ್ನು ಕಂಡು ಆಶ್ಚರ್ಯದಿಂದ ಉಬ್ಬೇರಿಸಿದಳು. ಅಣ್ಣ, ವಾಟ್ಸ್ ದ ಮ್ಯಾಟರ್? ತಂಗಿಯನ್ನು ನೋಡೋದಕ್ಕೆ ಒಂದು ಮಾತು ಹೇಳದೆ ಬಂದು ಬಿಟ್ಟಿದ್ಯಾ? ಅದು ಆಫೀಸ್ ಹತ್ತಿರ ಹೋಗಿ ನಿಮ್ಮ ಭಾವನನ್ನು ಜೊತೆ ಮಾಡಿಕೊಂಡು ಎಂದು ಗಂಭೀರವಾಗಿ ಕೇಳಿದ ತಂಗಿಗೆ ಅಭಿ ಉತ್ತರಿಸುವ ಮುನ್ನವೇ ರಾಮ್ ಮಧ್ಯ ಪ್ರವೇಶಿಸಿದ. ಅಚ್ಚು, ನಾನು ಯಾರನ್ನೋ ಮೀಟ್ ಮಾಡಬೇಕಾಗಿತ್ತು, ಹಾಗಾಗಿ ಹೊರಗಡೆ ಹೋಗಿದ್ದೆ. ಕೋ ಇನ್ಸಿಡೆಂಟ್ ಎನ್ನುವ ಹಾಗೆ ಅಭಿ ಸಹ ಅಲ್ಲೇ ಸಿಕ್ಕಿದ್ದ. ಹೀಗೆ ಮಾತಿನ ನಡುವೆ ಹೀಗೆ ತಲೆನೋವು ಬಂದು ಮನೆಯಲ್ಲೇ ಉಳಿದುಕೊಂಡಿದ್ಯಾ ಎಂದು ಹೇಳಿದೆ. ಅದಕ್ಕೆ ನಿನ್ನ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದಾನೆ ಎಂದು ಅಭಿಯನ್ನು ಕೇಳಿದ ಪ್ರಶ್ನೆಗೆ ರಾಮ್ ಉತ್ತರಿಸಿದ. ಈಗಾಗಲೇ ಅವಳು ಇಂಥದೇ ಪ್ರಶ್ನೆ ಕೇಳುವಳು, ತಾನು ಇದೇ ರೀತಿ ಉತ್ತರಿಸಬೇಕು ಎಂದು ಸಿದ್ಧನಾಗಿ ಬಂದವನಾಗೆ. ಅಚ್ಚು, ಅದೇನದು ಮನೆಗೆ ಬಂದ ಅಣ್ಣನನ್ನು ವಿಚಾರಣೆ ಮಾಡುವುದು? ಮೊದಲೋಗಿ ಏನಾದರೂ ಕುಡಿಯುವುದಕ್ಕೆ ತಂದುಕೊಡು ಎಂದು ತುಸು ಜೋರು ಮಾಡಿದರು ಆರತಿ. ತಂಗಿಯನ್ನು ನೋಡಲು ಬಂದ ಅಭಿಯನ್ನು ಕೂರಲು ಸಹ ಹೇಳದೆ ವಿಚಾರಣೆ ಶುರು ಮಾಡಿದ್ದು ಅವರಿಗೆ ಹಿಡಿಸಲಿಲ್ಲ. ಅತ್ತೆಯ ಗದರುವಿಕೆಗೆ ಪೆಚ್ಚಾದ ಅಚ್ಚು, ಅಣ್ಣ ಕುಳಿತುಕೋ, ನಾನು ಈಗಲೇ ಬಂದೆ
ಎಂದು ಅವಸರದಲ್ಲಿ ಕಿಚನ್ಗೆ ಹೋದಳು. ಅದು ಕಂಡು ತಲೆ ಕೊಡವಿ ನಸು ನಕ್ಕರು ಆರತಿಯವರು. ಅಭಿ, ರಾಮ್ ಕೂತ್ಕೊಳ್ಳಿ ಎಂದವರಿಗೆ, ಅಮ್ಮ ನಾನು ಫ್ರೆಶ್ ಆಗಿ ಬರ್ತೇನೆ. ಇವತ್ತು ವೆಡ್ಡಿಂಗ್ ಪ್ಲ್ಯಾನರ್ ಬರ್ತಿದ್ದಾರೆ ಮನೆಗೆ, ಅವರ ಜೊತೆ ಸ್ವಲ್ಪ ಮಾತನಾಡುವುದಿದೆ ಎನ್ನುತ್ತಾ ಮೆಟ್ಟಿಲೇರಿ ತನ್ನ ರೂಮಿಗೆ ಬಂದ ರಾಮ್ ದಟ್ಟ ಉಸಿರೊಂದನ್ನು ಹೊರಹಾಕಿದ. ಅಬ್ಬಿ ಸತ್ಯ ತಿಳಿಯದೆ ತನ್ನ ಮತ್ತು ತನ್ನವಳ ಸಂಬಂಧವನ್ನು ಮುರಿಯಲು ಮುಂದಾಗಿತ್ತು ನೆನೆದು ಅದೇ ಯೋಚನೆಯಲ್ಲಿ ಟವಲ್ ಹಿಡಿದು ವಾಶ್ರೂಮ್ ಹೊಕ್ಕ. ಮನಸ್ಸಿನ ಜೊತೆ ದೇಹವು ಜಡವಾದಂತೆ ಆಗಿದ್ದರಿಂದ ಸ್ನಾನ ಮಾಡಿ ನಿರಾಳವಾಗಲು ಬಯಸಿದ. ಅಣ್ಣನಿಗೆ ಜ್ಯೂಸ್ ತಂದು ಕೊಟ್ಟ ಅಚ್ಚು, ಅಣ್ಣ ಕೈನೋ ಕಡಿಮೆಯಾಗಿದೆಯಾ ಎಂದು ಅಕ್ಕರೆ ತುಂಬಿದ ದನಿಯಲ್ಲಿ ವಿಚಾರಿಸುತ್ತಾ ಅವನ ಪಕ್ಕದಲ್ಲಿ ಕುಳಿತಳು. ಅವನ ಕೈಗೆ ಮಾಡಿದ್ದ ಬ್ಯಾಂಡೇಜ್ ಕಂಡು ಅವಳ ಮನಸ್ಸಿಗೆ ಬಹಳ ನೋವಾಯಿತು. ನೋಡಿಕೊಂಡು ಅಲ್ವೇನೋ ಗಾಡಿ ಓಡಿಸೋದು, ನಿನ್ನ ಪುಣ್ಯ ಸರಿ ಇತ್ತು, ಇಷ್ಟರಲ್ಲೇ ಮುಗಿಯಿತು. ಇಲ್ಲದೆ ಹೋಗಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಾಗಿತ್ತು ಎಂದವಳ ಕಣ್ಣ ಮುಂದೆ ಸಾತ್ವಿಕ್ ರಕ್ತದ ನಡುವಿನಲ್ಲಿ ಒದ್ದಾಡುತ್ತಿದ್ದ ದೃಶ್ಯ ತೇಲಿ ಬಂದಾಗ ಕಣ್ಣುಗಳು ಅನಾಯಾಸವಾಗಿ ತುಂಬಿ ಬಂದವು. ಮೌನವಾಗಿ ತನ್ನ ಅಣ್ಣನ ತೋಳಿಗೆ ತಲೆಯಾನಿಸಿ ಕುಳಿತು ಬಿಟ್ಟಳು. ತಮ್ಮವರ ಸಾವು ಬದುಕಿದ್ದವರ ಪಾಲಿಗೆ ಎಷ್ಟು ಘೋರ ಶಿಕ್ಷೆ ಎಂದು ನೆನೆದು. ನಾನು ಮನೆಗೆ ಬಂದಾಗ ನೀನು ಏನಕ್ಕೆ ನಮ್ಮ ಮನೆಗೆ ಬಂದೆ ಎನ್ನುವಂತೆ ಮಾತನಾಡುತ್ತಿದ್ದ ತಂಗಿ ಈಗ ಮಾತು ಮರೆತಂತೆ ಮೌನಕ್ಕೆ ಜಾರಿತು. ಯಾವ ಕಾರಣಕ್ಕೆ ಎಂದು ಅರಿಯಲು ಅಭಿಗೆ ಹೆಚ್ಚು ಹೊತ್ತು ಬೇಕಾಗಿರಲಿಲ್ಲ. ಅವಳ ಮನಸ್ಸು ಎಂಥದ್ದು ಎಂದು ಅವನು ಚೆನ್ನಾಗಿ ಅರಿತಿದ್ದಾನೆ. ಪಕ್ಕದಲ್ಲಿ ಕುಳಿತಿದ್ದ ತಂಗಿಯ ಭುಜ ಸವರಿದ ಅಭಿ, ಪುಟ್ಟ ಯಾಕೆ ಏನಾಯಿತು ಎಂದು ಮೃದು ದನಿಯಲ್ಲಿ ಕೇಳಿದಾಗ ಏನಿಲ್ಲ ಎಂದು ತಲೆಯಾಡಿಸಿ ಮುಖದ ಮೇಲೆ ನಗು ತಂದುಕೊಂಡಳು ಅಚ್ಚು. ಅಣ್ಣ, ನೀನು ಅತ್ತೆ ಮಾಮನ ಜೊತೆ ಮಾತಾಡ್ತಿರು, ನಾನು ಬರ್ತೇನೆ ಎಂದು ಕಿಚನ್ಗೆ ಹೋದಳು. ಅಣ್ಣ ಬಂದಿದ್ದಾನೆ ಎಂದು ಖುಷಿಯಲ್ಲಿ ಏನಾದರೂ ಸಿಹಿ ಮಾಡಲು. ತಂಗಿ ಹೋದ ಕಡೆ ನೋಡುತ್ತಾ ಏನನ್ನೋ ಯೋಚಿಸುತ್ತಿದ್ದ ಅಭಿಯನ್ನು ಗಮನಿಸಿದ ರಘುರಾಮ್ ಅವರು, ಅಭಿ, ಅಪ್ಪ ಅಮ್ಮ ಹೇಗಿದ್ದಾರೆ ಎಂದು ವಿಚಾರಿಸುತ್ತಾ ಜೊತೆ ಮಾತಿಗೆ ಇಳಿದರು. ತನ್ನ ರೂಮಿನಲ್ಲೇ ಮಂಚಕ್ಕೆ ಹೊರಗೆ ಕುಳಿತಿದ್ದ ಭುವನಾಳ ಕಣ್ಣುಗಳು ಇನ್ನೂ ತುಂಬಿ ಬರುವುದನ್ನು ನಿಲ್ಲಿಸಿರಲಿಲ್ಲ. ಚಿಕ್ಕಮಗಳೂರಿನಲ್ಲಿ ನಡೆದ ಘಟನೆ ಕಣ್ಣು ಮುಂದೆ ಸುಳಿದಾಗಲೆಲ್ಲ ಅವಳ ಮನಸ್ಸು ಕಲ್ಲಾಕಿದ ಕೊಳವಾಗಿ ಬಿಡುವುದು. ಜೋರಾಗಿ ಕಿರಿಚಿ ಹತ್ತು ತನ್ನ ದುಃಖವನ್ನು ಹೊರಗಡೆ ಹಾಕಬೇಕೆನಿಸ್ತಿತ್ತು. ಆದರೆ ಅಂಥ ಅದೃಷ್ಟ ಅವಳಿಗೆ ಇರಲಿಲ್ಲ. ಶತಪ್ರಯತ್ನ ಮಾಡಿದರೂ ಬೇಡದ ನೋವು, ಕಾಡುವ ನೆನಪುಗಳನ್ನು ಅಲಿಸಿ ವಾಸ್ತವವನ್ನು ಒಪ್ಪುವ ಪ್ರಯತ್ನ ಸಾಕಷ್ಟು ಮಾಡಿದರು ತನ್ನಿಂದ ಸಾಧ್ಯವಾಗದೆ ಹೈರಾಣಾಗಿದ್ದಳು. ತನ್ನ ಕೊರಳಿಗೆ ವರುಣ್ ಕೈಯಿಂದ ಮಾಂಗಲ್ಯ ಬೀಳುವವರೆಗೂ ಈ ತನ್ನ ಒದ್ದಾಟಕ್ಕೆ ಮುಕ್ತಿ ಎನ್ನುವುದು ದಕ್ಕದು ಎಂದವಳಿಗೆ ಅನಿಸಿಬಿಟ್ಟಿತ್ತು. ಇದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವಳನ್ನು ವಾಸ್ತವಕ್ಕೆ ಕರೆತರಲು ಅವಳ ಫೋನ್ ಸದ್ದು ಮಾಡಿತ್ತು. ವರುಣ್ ಇರಬಹುದು ಎಂದು ಒಂದೆರಡು ಬಾರಿ ನಿರ್ಲಕ್ಷ್ಯ ಮಾಡಿದಳಾದರೂ ಪದೇ ಪದೇ ಕಾಲ್ ಬರತೊಡಗಿದಾಗ ಅಸಮಾಧಾನದಿಂದ ತನಗೆ ಕಾಲ್ ಮಾಡುತ್ತಿರುವವರು ಯಾರೆಂದು ನೋಡಿದ ಹುಡುಗಿಯ ಕಣ್ಣುಗಳು ಅನಾಯಾಸವಾಗಿ ತುಂಬಿ ಬಂದವು. ತರತರನೆ ಕಣ್ಣು ಒರೆಸಿಕೊಂಡು ಕಾಲ್ ರಿಸೀವ್ ಮಾಡಿದಳು ಭುವನ. ಶರಣ್, ನಾನಿನ್ನು ನಿಮಗೆ ಎಷ್ಟು ಸಲ ಹೇಳಬೇಕು, ನನಗೆ ಈ ರೀತಿ ಕಾಲ್ ಮಾಡಬೇಡಿ, ನನಗೆ ನಿಮ್ಮ ಜೊತೆ ಮಾತನಾಡುವುದಕ್ಕೆ ಇಷ್ಟವಿಲ್ಲ ಅಂತ. ಪ್ಲೀಸ್ ನಾನು ಹೇಳುವುದು ಸ್ವಲ್ಪ ಅರ್ಥ ಮಾಡಿಕೊಂಡು ಮತ್ತೆ ನನಗೆ ಕಾಲ್ ಮಾಡಬೇಡಿ ಎಂದು ಸಿಡುಕಿದಂತೆ ಎಚ್ಚರಿಸಿ ಕರೆ ತುಂಡರಿಸಲು ಮುಂದಾದಳು. ಭುವನ, ಪ್ಲೀಸ್ ಕಾಲ್ ಕಟ್ ಮಾಡಬೇಡ, ನಾನು ನಿನ್ನ ಜೊತೆ ಮಾತಾಡಬೇಕು ಕಣೋ ಎಂದವನ ದನಿಯಲ್ಲಿ ಇನ್ನಿಲ್ಲದ ವಿನಂತಿ ಇತ್ತು. ಅವನ ಮನವಿಗೆ ಅಸಮಾಧಾನದಿಂದ ಮುಖ ಹಿಂಡಿದ ಭುವನ, ಏನು ಮಾತನಾಡೋದಿದೆ ನಿಮಗೆ ನನ್ನ ಹತ್ತಿರ? ನಾನು ನಿಮ್ಮ ಅಣ್ಣನ ಹತ್ತಿರ ಮಾತನಾಡುತ್ತೇನೆ, ದಯವಿಟ್ಟು ನೀನು ಈ ಮದುವೆ ಆಗಬೇಡ ಅಂತಾನ ಎಂದು ಅಸಹನೆಯಿಂದ ಕೇಳಿದಳು. ಅವಳನ್ನು ಚಿಕ್ಕಮಗಳೂರಿನ ಟ್ರಿಪ್ನಲ್ಲಿ ಭೇಟಿ ಮಾಡಿದಾಗಿನಿಂದ ಈ ರೀತಿ ಹೇಳುತ್ತಾ ಅವಳು ವರುಣ್ನ ಮದುವೆ ಆಗುವ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮನವೊಲಿಸಲು ಪ್ರಯತ್ನ ಮಾಡ್ತಿದ್ದಾನಲ್ಲ. ಅವಳ ಸಿಟ್ಟು, ಅಸಮಾಧಾನ ಮತ್ತು ಹತಾಶೆಯ ಅಂದಾಜಿದ್ದ ಶರಣ್ ಅವಳ ಸಿಡಿಕುವಿಕೆಗೆ ಹೆಚ್ಚೇನು ಮನಸ್ಸು ಕೆಡಿಸಿಕೊಳ್ಳದೆ, ನೀನು ಇದೇ ರೀತಿ ಹಠ ಮಾಡ್ತಿದ್ರೆ ನಾನು ನಿಮ್ಮ ಅಣ್ಣನ ಹತ್ತಿರ ಬಂದು ಇರುವ ಸತ್ಯವನ್ನು ಹೇಳಿಬಿಡುತ್ತೇನೆ ಎಂದು ಎಚ್ಚರಿಕೆ ದನಿಯಲ್ಲಿ ನುಡಿದ. ಇನ್ನು ತಾನು ಅವಳನ್ನು ಈ ವಿಷಯದಲ್ಲಿ ಮನವೊಲಿಸಲು ಸಾಧ್ಯವಿಲ್ಲ ಎಂದವನಿಗೆ ಅರ್ಥವಾಗಿತ್ತು. ಅವನ ಎಚ್ಚರಿಕೆ ಕಂಡು ಕಣ್ಣು ಕೆಂಪು ಮಾಡಿದ ಹುಡುಗಿ, ಆಮೇಲೆ ಏನಾಗುತ್ತದೆ ಅಂತ ನಾನು ನಿಮಗೆ ಬಾಯಿ ಬಿಟ್ಟು ಹೇಳುವ ಅಗತ್ಯವಿಲ್ಲ ಶರಣ್. ದಯವಿಟ್ಟು ಈ ವಿಚಾರದಲ್ಲಿ ನೀವು ಮೌನವಾಗಿ ಉಳಿದರೆ ಸರಿ, ಇಲ್ಲದಿದ್ದರೆ ಎನ್ನುತ್ತಿದ್ದವಳ ಮಾತು ತಡೆಯುವಂತೆ. ಇಲ್ಲದಿದ್ದರೆ ಏನು ಮಾಡ್ತೀಯ ಭುವನ? ನಿನ್ನ ಜೀವನ ನನ್ನ ಕಣ್ಣ ಮುಂದೆ ಹಾಳಾಗ್ತಿದೆ. ಅದು ನೀನು ಏನು ತಪ್ಪು ಮಾಡದೆ ಅಂದಮೇಲೆ ನಾನೇಗೆ ಸುಮ್ಮನೆ ಇರುವುದಕ್ಕೆ ಆಗ್ತದೆ ಎಂದು ಗುಡುಗಿದ. ಅವಳ ಬದುಕು ಹಾಳಾಗುವುದನ್ನು ತಡೆಯಲು ಇದು ಬಿಟ್ಟರೆ ಅವನ ಬಳಿ ಬೇರೆ ದಾರಿ ಇರಲಿಲ್ಲ. ಮನದಲ್ಲಿ ಏನನ್ನೋ ನಿರ್ಧಾರ ಮಾಡಿದ ಭುವನ, ಸರಿ, ಅಣ್ಣನಿಗೆ ಇವತ್ತೇ ಬಂದು ಸತ್ಯ ಹೇಳಿಬಿಡಿ,
ನಾನು ನಿಮ್ಮನ್ನು ತಡೆಯೋದಿಲ್ಲ. ಬಟ್ ನನ್ನ ಮನೆಯವರಿಗೆ ಸತ್ಯ ತಿಳಿದ ನೆಕ್ಸ್ಟ್ ಮಿನಿಟ್ ನಾನು ತೃಪ್ತಿ ಅಕ್ಕನ ಜಾಗಕ್ಕೆ ಹೋಗುತ್ತೇನೆ. ಈಗಾಗಲೇ ನನ್ನ ಫ್ಯಾಮಿಲಿ ಅಕ್ಕನ ವಿಷಯದಲ್ಲಿ ತುಂಬ ನೋವುಂಡಿದೆ. ಮತ್ತು ಈಗ ನನ್ನ ವಿಷಯದಲ್ಲೂ ಅದೇ ಆಗುತ್ತದೆ ಎಂದರೆ ನಾನು ಅಕ್ಕನ ಜಾಗಕ್ಕೆ ಹೋಗುವುದೇ ಸೂಕ್ತ. ನಾನು ನನ್ನ ನಿರ್ಧಾರ ಹೇಳಿದ್ದೇನೆ. ಇನ್ನು ಸತ್ಯ ನನ್ನವರಿಗೆ ತಿಳಿಯಬೇಕೋ ಬೇಡವೋ ಎನ್ನುವುದು ನಿಮಗೆ ಬಿಟ್ಟಿತ್ತು ಎಂದು ಕರೆ ತುಂಡರಿಸಿದಳು. ತನ್ನನ್ನು ಇಂತಹ ಸಂದಿಗ್ಧತೆಯಲ್ಲಿ ಸಿಲುಕಿಸಿ ಪರೀಕ್ಷೆ ಮಾಡುತ್ತಾ ಕುಳಿತಿರುವ ಆ ದೇವರ ಮೇಲೆ ಅವಳಿಗೆ ಅಪಾರ ಸಿಟ್ಟು ಬರುತ್ತಿತ್ತು. ಮತ್ತೊಂದು ಕಡೆ ತನ್ನ ಅಸಹಾಯಕತೆ ನೆನೆದು ದುಃಖ ಒತ್ತರಿಸಿ ಬಂದಿತ್ತು. ಹೊರಗಡೆ ಇದ್ದವರಿಗೆ ತನ್ನ ಬಿಕ್ಕಳಿಕೆ ಕೇಳಿಸದಂತೆ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ಕಣ್ಣೀರು ಹಾಕುತ್ತಿದ್ದಾಗ, ಬೋನಾ ಏನು ಮಾಡ್ತಿದ್ಯಾ, ಬಾ ಊಟ ಮಾಡು ಎಂದು ಅಚ್ಚು ಅವಳ ರೂಮಿನ ಡೋರ್ ತಟ್ಟಿದಳು. ಗಲ್ಲದ ಮೇಲೆ ಜಾರುತ್ತಿದ್ದ ಹನಿಗಳನ್ನು ತರತರನೆ ಒರೆಸಿ, ಹ್ಞೂ ಬಂದೆ ಅತ್ತಿಗೆ, 2 ನಿಮಿಷ ಎಂದು ಮುಖ ತೊಳೆದು ರೂಮಿನಿಂದ ಹೊರಬಂದಳು. ಮುಖದಲ್ಲಿ ತಿಳಿಯ ನಗು ತುಂಬಿಕೊಂಡು ಮನೆಯವರನ್ನು ಸೇರಿಕೊಂಡಳು.